ಈಗಲೂ ಕೂಡ ಹಾಗೆ ವಿಭಾಗೀಯ ಪೀಠದಲ್ಲೂ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ, ಸುಪ್ರೀಂ ಕೋರ್ಟ್ನದಲ್ಲೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅನ್ನೋಂತ ಮುಂದುವರಿಸ್ತಾ ಇದ್ದಾರೆ. ಆಮೇಲೆ ಹೈಕೋರ್ಟ್ ತೀರ್ಪಿನ ವಿಚಾರದಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ನಮ್ಮ ಬಳಿ ಸಂವಿಧಾನ ಇದೆ, ಕಾನೂನು ಹೋರಾಟವನ್ನ ಮಾಡ್ತೀವಿ. ಯಾರು ಹೇಳಿರೋದು? ಆಶ್ಚರ್ಯ ಇಲ್ಲ ಅಂದ್ರೆ ಇವ್ರು ಮುಂಚೆನೆ ಇಂಥದೊಂದು ತೀರ್ಪು ಬರುತ್ತೆ ಅನ್ನುವಂಥದ್ದು ಇವ್ರಿಗೆ ಗೊತ್ತಿತ್ತಾ? ಪ್ರಿಯಾಂಕ್ ಖರ್ಗೆ, ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು, ಕೇಂದ್ರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ದೆಹಲಿ ಹಾಗೆ ಜಾರ್ಖಂಡ್ನಲ್ಲೂ ಐಟಿ ಇಡಿಯಿಂದ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂಥ ಕೆಲ ಆರೋಪಗಳನ್ನು ಅವ್ರು ಮುಂದುವರಿಸ್ತಾ ಇದ್ದಾರೆ. ನನಗಂತೂ ವೈಯಕ್ತಿಕವಾಗಿ ಆಶ್ಚರ್ಯ ಇಲ್ಲ. ಯಾಕಂದರೆ ಇವತ್ತು CBI IT ED ಎಲ್ಲಾದರೂ ಪ್ರಯತ್ನ ಮಾಡಿದ್ರು, ಅವೆಲ್ಲ ವರ್ಕೌಟ್ ಆಗಿಲ್ಲ ಅಂದಾಗ ಗವರ್ನರಿಗೆ ಮುಂದೆ ತಂದಿದ್ರು. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಇದು BJPಯವರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್, ಕೇಂದ್ರ ಸರ್ಕಾರದ ಪ್ಲೇಬುಕ್ ಇದು ಒಂದು. ಸೊ ಎಲ್ಲೆಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ, ಅವರು ಸರ್ಕಾರವನ್ನು ಇದು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ತೀರ್ಪು ಬಂದಿರೋದು. ಕಾನೂನು ಹೋರಾಟ ಇದೆ ಅಲ್ಲ, ಅವ್ರ ಹತ್ರ BJPಯವರ ಹತ್ರ ಮತ್ತು ಕೇಂದ್ರ ಸರ್ಕಾರ ಹತ್ರ ಗವರ್ನರ್ ಇದ್ದರೆ, ನಮ್ಮ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ, ನಾವು ಅಪೀಲ್ ಮಾಡ್ತೀವಿ. ಈಗ ಡೆಲ್ಲಿನಲ್ಲಿ ಏನಾಯಿತು ಸರ್, ಜಾರ್ಖಂಡ್ನಲ್ಲಿ ಏನಾಯಿತು, ಚೀಮಾರಿ ಹಾಕಿಲ್ವಾ ಸುಪ್ರೀಂ ಕೋರ್ಟು? ವಿ ವಿಲ್ ಫೈಟ್ ದಿಸ್ ಲೀಗಲಿ. ಆಮೇಲೆ ಜನರ ಬಳಿ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ವಿಪಕ್ಷ ನಾಯಕರು ಏನಾದರೂ ಮಾಡ್ಕೊಳ್ರಪ್ಪ, ಕಾರಣ ಇರಬೇಕಲ್ಲ. ಇವ್ರ ನೈತಿಕತೆ ಬಗ್ಗೆ ಮಾತಾಡೋಕ್ಕೆ ಹಕ್ಕಿದೆಯಾ? ಇವ್ರಿಗೇನಾದರೂ ಸ್ವಲ್ಪನ ನೈತಿಕತೆ ಇದ್ದಿದ್ರೆ ಫಸ್ಟು ವಿಜೇಂದ್ರ ಅವರಿಗೆ ಕೆಳಗಿಳಿಸ್ತಾ ಇದ್ರು. ಅವ್ರ ಪೂಜ್ಯ ಅಪ್ಪಾಜಿ ಅವ್ರ ಮೇಲೆ ಪಾಕ್ಸ್ಕೋ ಕೇಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರಾ? ಅವರ ಡಿನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾರಾ? ಇವ್ರ ನೈತಿಕತೆ ಮಾತಾಡೋಕ್ಕೆ ಏನಾದರೂ ಹಕ್ಕಿದೆಯಾ BJP ಅವರಿಗೆ? ಆಪ್ರೇಷನ್ ಕಮಲ ಮಾಡೋದು ಇವರು, ಭ್ರಷ್ಟಾಚಾರ ಮಾಡೋದು ಇವರು, ಹೆಣದ ಮೇಲೆ ಹಣ ಮಾಡೋದು ಇವರು, ಕಸದ ಮೇಲೆ ಹಣ ಮಾಡೋದು ಇವರು, ದಲಿತರ ಮೇಲೆ ದೌರ್ಜನ್ಯ ಮಾಡೋದು ಇವರು, ಅವಾಚಕ ಶಬ್ದದಲ್ಲಿ ಮಹಿಳೆಯರಿಗೆ ನಿನ್ಸೋದು ಇವರು, ಮುನಿರತ್ನ ಅಂತ MLAಗಳು ಇಟ್ಕೊಂಡು ಮೆರೆಸೋರು ಇವರು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದಾರಾ? ಡು ದೇ ಹ್ಯಾವ್ ಎನಿ ಮಾರಲ್ ರೈಟ್ಸ್? ಫಸ್ಟ್ ಏನಾದರೂ ನೈತಿಕತೆ ಇದ್ದರೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ, ಆಮೇಲೆ ಸಿದ್ದರಾಮಯ್ಯ ಅವ್ರ ಸಾಹೇಬ್ರ ಹತ್ರ ಬನ್ನಿ. ಸರ್, ಇನ್ನೂ ಸುಮಾರು ಕೇಸ್ ಸಾಲು ಕೇಸ್ಗಳಿದಾವೆ. KITBದೆ ಒಂದು ಇದಿದೆ, ಮತ್ತೆ ನಿಮ್ಮ ಒಂದು ಮಾಡಲಿ ಸರ್, ಯಾರು ಬೇಡ ಅಂದಿದ್ದಾರೆ? ಮೋದಿ ಅವರಿದ್ದಾರೆ, ಶಾ ಅವರಿದ್ದಾರಲ್ಲ, ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ನಾನು ಹೇಳಿಲ್ವಾ? ಅವ್ರ ಹತ್ರ ಗವರ್ನರ್ ಇರ್ಬೋದು, ಅವ್ರ ಹತ್ರ ಮೋದಿ ಅವ್ರು ಇರ್ಬೋದು, ಅವ್ರ ಹತ್ರ ಶಾ ಇರ್ಬೋದು, ಕಾಂಗ್ರೆಸ್ ಪಕ್ಷದವ್ರ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ. ಸರ್, ಎಕ್ಸ್ಪೆಕ್ಟೆಡ್ ಅಂದ್ರೆ ಹೇಗೆ? ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸರ್. ಯಾವಾಗಲೂ ಈಗ ನೋಡಿ, ತಮಿಳ್ನಾಡಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಏನು ಮಾಡಿದ್ರು, ಜಾರ್ಖಂಡಲ್ಲಿ ಏನು ಮಾಡಿದ್ರು, ಕೇರಳನಲ್ಲಿ ಏನು ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರು, ಆಸಾಮ್ನಲ್ಲಿ ಏನು ಮಾಡಿದ್ರು ಒಂದು 5-6 ವರ್ಷದ ಹಿಂದೆ, ಇವೆಲ್ಲನೂ ಕೂಡ ನೀವು ಗಮನಿಸಿದ್ರೆ, ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರೇ. ಸೊ ನಾನು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನನಗೇನು ಆಶ್ಚರ್ಯ ಇಲ್ಲ. ಆಮೇಲೆ ಈ ಸಂಸ್ಥೆಗಳನ್ನು ಕೂಡ ಇವರು ಯಾವ ರೀತಿ ಒತ್ತಾಯಪೂರ್ವಕವಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತಾರಂತ ನೋಡಿದ್ದೀರಲ್ಲ. CBI ಇರ್ಬೋದು, IT ಇರ್ಬೋದು, ED ಇರ್ಬೋದು. ಈ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಅಧಿಕಾರಿಗಳಿಗೆ ಕರೆಸಿ, ನೀವು ಸಿದ್ದರಾಮಯ್ಯ ಅವ್ರ ಹೆಸರು ಹೇಳಿ, DK ಶಿವಕುಮಾರ್ ಅವ್ರ ಹೆಸರು ಹೇಳಿ,